ಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಹೋಗಿದ್ರು ಸುಸ್ವಾಗಿದ್ದು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತಿದ್ವಿ. ಸೀದಾ 12 ಗಂಟೆ ಆಗೈತೆ ರೀ. ಈಗ ಶಾಪ್ ಇದ್ವಿ, ಈಗ ಜಸ್ಟ್ ಇನ್ನು ಕ್ಲೋಸಿಂಗ್ ಆಗೈತೆ ರೀ. ಕ್ಲೋಸ್ ಆದ್ಮೇಲೆ ಇನ್ನೊಂದು ಸತ್ಯ ಹೇಳೋದಿತ್ತು ರೀ, ಅದು ಹೇಳಿಲ್ಲ. ಅದರ ವರುಣನೇ ಹುಟ್ಟಿದ ಹಬ್ಬ ಐತಿ, ಸ್ವಲ್ಪ ಇದಾಗಲಿ ಎಕ್ಸೆಟ್ರಾ. ನಮ್ಮ ವರುಣಿಗೆ ಮಿನಿ ಆದಂಥ ಒಂದು ಸ್ಮಾಲ್ ಆದಂಥ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ಗೈಸ್. ಅದು ಕೈ ಅಂದರೆ ಈ ಕಡೆ ಸೈಡ್ ಇಲ್ಲಿ ಹೊಟ್ಟಿ ಕೈ ತೋರಿಸ್ಲೋಣ. ಕೈಲೇ ಮತ್ತು ಇಲ್ಲೇ ಈ ಕಡೆ ಬನ್ನಿ. ಇಲ್ಲಿ ಫುಲ್ ಹೆವಿ ಕಂಡೀಷನಾಗ ಬಿದ್ದಾನೆ. ಅಂದ್ರೆ ನಾರ್ಮಲಿ ಈ ಟೈಮ್ನಾಗ ಹೋಗ್ತಾನಲ್ಲ ಗೈಸ್, ಈ ಟೈಮ್ ಹೋಗ್ಬೇಕಾದ್ರೆ ನಾಯಿ ಅಡ್ಡ ಬಂದ್ಬಿಡೈತೆ. ನಾಯಿ ಅಡ್ಡ ಬಂದಾಗ ಐತೆಲ್ಲ ಆಗ್ಬಿಡೈತೆ. ಈಗ ಅದ್ರಾಗ ಅದಕ್ಕೆ ಈಗ ಗಾಡಿ ನೋವು ಭಾಳ ಇಂಜೂರ್ ಆಗೈತೆ ಗಾಡಿಗೆ. ಹಾಂ ಅದೇನು ಲೈನ್ ಮಾಡಾಕತ್ತ. ಈಗ ಪಾತ್ರೆಗೆ ಡಮ್ ಅನ್ನಕತ್ತದ. ನಮ್ಮನೆ ಕಡೆ ಇಲ್ಲ ಅದು. ಹಾಂ ಈಗ ವಾಪಸ್ ಈಗ ವರುಣ ಬಿಡಕ್ಕೆ ಹೊಂಟೀವ್ರಿ. ಬಿಕಾಸ್ ಆಫ್ ಆದರೆ ಇವತ್ತು ಅವನ ಗಾಡಿ ಕಂಡೀಷನ್ ಒಂದು ತೋರಿಸೋಣ. ಯಾಕಂದರೆ ಈಗ ಎಲ್ಲಿ ಬಿಟ್ಟಿದ್ವಿ ಅಂದರೆ ಅದೇ ಅವ್ನಿಗೆ ಈ ಥರ ಇದಾಗಿರೋದು. ಅದೇ ನಾಯಿ ಗಾಯ್ಸ್ ನಾರ್ಮಲ್ ನಮ್ಮ ಹೊಸಪೇಟೆಗೆ ಅಂತೂ ಭಾಳ ಆಗ್ಯಾವ. ಅದಕ್ಕೆ ಅಡ್ಡ ಬಂದಿದ್ದಕ್ಕೆ ಹಿಂಗೆ ಆಗ್ಯಾನ. ಅದಕ್ಕೆ ಈ ಥರ ಎಕ್ಸ್ಪ್ರೆಷನ್ ಫುಲ್. ಅದಕ್ಕೆ ಅವನ ಮಾನಸಿಕ ಏನೇ ಅದೇ ಅವತ್ತೇ ಹೇಳ್ಬೇಕಾಯ್ತು, ಅದು ಹೇಳೋಕ್ಕಾಗಲಿಲ್ಲ. ಇನ್ನೊಂದು ಐತಿ, ಅದು ಇನ್ನೊಂದು ಯಾವಾಗಾರ ಇದ್ದಾಗ ನೋಡೋಣ. ಇವತ್ತು ಹೊಸಪೇಟೆಗೆ ಫುಲ್ ಪೊಲೀಸ್ ಆಗ್ಯಾರ. ಬಿಕಾಸ್ ಆಫ್ ನಾಳೆ ಹೋಲಿ ಇರೋದಕ್ಕೆ. ನಮ್ಮ ಕಡೆ ಹೊಸಪೇಟೆಗೆ 4ನೇ ತಾರೀಕಿಗೆ ಹೋಲಿ ಆಚರಣೆ ಮಾಡಾಕತ್ತಾರ. ಅದಕ್ಕೆ ಈಗ ಕಾಮಣ್ಣ ಸುಡಾಕತ್ತಾರ. ಫುಲ್ ಆಫ್ ಪೊಲೀಸ್ ಈಸ್ ಗೋಯಿಂಗ್ ಆನ್ ಹೇರ್ ಆ್ಯಂಡ್ ಅದಕ್ಕೆ ಈಗ ನಾನು ವರುಣ ಬಿಡಕ್ಕೆ ಹೊಂಟಿವಿ. ಫುಲ್ ಖಾಲಿ ರೋಡ್. ಈ ರೋಡಿಗೆ ಅದಕ್ಕೆ ವರುಣ ಕರ್ಕೊಂಬಂದಾನಂತ VNC ಕಾಲೇಜ್ ಗ್ರೌಂಡ್ ಯಾಕಾಯ್ತು. ಲಾಂಗ್ ಹೋದ್ರೆ ಚಿಂತಿಲ್ಲ, ನಾಯಿ ಇರಲ್ಲ ಅಂತಂದು ನಾನು ಕರ್ಕೊಂಬಂದು. ಯಾಕಂದ್ರೆ ಓಣೆಗೆ ಹೋಗಿ ನನ್ನ ಮಗ ಹಿಂಗೆ ಹಿಡ್ಸ್ಕೊಂಡ್ರೆ ಅಷ್ಟೇ ಹಿಂಗಾಗೈತಿ. ಆದರೂ ಹೇಳ್ತೀನಿ ಗಾಡಿ ಮೆಲ್ಲು ಕೊಡಿ ಅಂತಂದು. ಮೆಲ್ಲು ಕೊಡೋಂಗಿಲ್ಲ. ಮಗ ತೋರಿಸ್ಲ ಸ್ವಲ್ಪ ಗೈಸ್ ಆದರೂ ಇರ್ತೈತಲ್ಲ ಆ ಥರ. ಇರಲಿ ನೋಡೋಣ. ಈಗ ಸೀದಾ ಹೋಗುವ. ಈ ನಮ್ಮನೆ ಕತ್ಲೈತ್ಲೇ ಇಲ್ಲಿ ತಿಂಡಿ ಹೋಣ. ಈಗ ಮನೆಗೆ ಬಂದೀವ್ರಿ. ಒಂಟನ ಗೈಡ್ ಇದೆ ಅವನ ಗಾಡಿ ಕಂಡೀಷನ್ ನೋಡಬೇಡ್ರಿ. ಹಂಗಾಗಿದ್ದ ಹ್ಯಾಂಡಲ್ ಈ ಕಡೆದು ಫುಲ್ಲು ಬೆಂಡಾಗೈತೆ ಇದು. ಅದಕ್ಕೆ ಈಗ ಅದು ಭಾಳ ಅಂದ್ರೆ 1 ಹೊತ್ತು ಖರ್ಚೈತಿ. ಅದಕ್ಕೆ ಈಗ ನಾವು ಮನೆಗೆ ಹೋಗೋಣ. ಲೆಟ್ಸ್ ಗೋ. ಇಷ್ಟೆಲ್ಲ ಆಯಿತು ಅಂದರೆ ಪ್ರತಿ ಸಲ ಅಂತಂತ ಏನಂತಲ್ಲ, ಒಟ್ಟು ಇನ್ನೂ ಹುಟ್ಟಿದ್ದಕ್ಕೆ 2 ದಿನ ಇದ್ದ ಹಿಂಗಾಗಿತ್ತು ವರುಣಿಂದು. ಇಷ್ಟೆಲ್ಲ ಆಗೈತಿ. ಈಗ ಬೈಕ್ ಕಂಡೀಷನ್ ನೋಡಿದರೆ ಮಾಡ್ಸೋಕ್ಕೆ ಹೋದ್ರೆ ಭಾಳ ಖರ್ಚು. ಯಾಕಂದರೆ ಹೊಡ್ತಾ ಬಿದ್ದಿರೋದು ಎಲ್ಲ ಮೇನ್ ಪಾರ್ಟ್ಸಿಗೆ ಹೊಡ್ತು ಬಿದ್ದಾವೆ ಗಾಡಿಗೆ. ಅದಕ್ಕೆ ನೋಡ್ಬೇಕು ಅದೇನು ಮಾಡಿಸ್ತಾನೆ ಇಲ್ಲ ನಮಗೂ ಗೊತ್ತಿಲ್ಲ. ನೋಡ್ಬೇಕು. ಮಾಡಿಸ್ತಾನೆ, ಹಂಗೇನಂತಲ್ಲ ಮಾಡಿಸ್ತಾನೆ. ಟೈಮ್ ತೊಗೊಳತ್ತೆ. ಅದಕ್ಕೆ ನೋಡಿ ಮಾಡಿಸ್ಬೇಕು ಅದನ್ನು ಕರೆಕ್ಟಾಗಿ. ಯಾಕಂದರೆ ಮೇನಾಗಿ ಶಾಕ್ ಅಪ್ಸ್ ಗೇರ್ ಇರಲಿ, ಮತ್ತು ಹ್ಯಾಂಡಲ್ ಹೋಗೈತಿ, ಮತ್ತು ಡಿಸ್ಕ್ ಹೋಗೈತಿ. ಎಲ್ಲ ಮೇನ್ ಪಾರ್ಟ್. ಪುಣ್ಯಕ್ಕಿನ ಇಂಜಿನಿಗೆ ಏನು ಹೊಡ್ತು ಬಿದ್ದಿಲ್ಲ. ಅದಕ್ಕೆ ನೋಡಿ ಹೊರಗಡೆ ಪರಿಚಯ ಇರೋದನ್ನ ನೋಡಿ ಕಮ್ಮಿ ಇದ್ರಾಗ ನೋಡಿ ಮಾಡಿಸ್ಬೇಕು. ಅದಕ್ಕೆ ಹಿಂಗೆ ಏನಾದ್ರು ಒಟ್ಟು ನಾಯಿ ಅಡ್ಡ ಬಂದೈತಿ ಹಿಂಗೆ ಬಿದ್ದೀನಿ ಅಂತ ಹೇಳಿದ್ರೆ ಅದು ನೋಡಿದ್ರೆ ಕಮ್ಮಿ ಸ್ಪೀಡಾಗಿದ್ದೀನಿ ಅಂತ ಭಾಳ ತೆರೆದು ಬಿಡೈತಿ. ಪುಣ್ಯಕ್ಕೆ ಏನಾಗಿಲ್ಲ. ನಡ್ಸ್ಕೊ ನೋಡ ಏನೇ ಚೆನ್ನಾಗಿ ಅವಾಗ ಅಡ್ಡಾಡಕತ್ತಾನ ಮಗ. ಆಮ್ಯಾಗೆ ಗೊತ್ತಾಗತ್ತೆ. ಒಂದೇ ದಿನ 2 ದಿನ ಅಷ್ಟೇ ಆಮ್ಯಾಗ ಆ ಥರ ಇದ್ದಿದ್ದೆ. ಎಸ್ ಐ ಹೋಪ್ ನಾಳೆ ಹೋಗಿ ಚಲೋ ಆಗ್ಬೋದು ಅಂತ. ಅಂದರೆ ನನಗೆ 1% ಲಿಟ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ಹೋಗೋದು ಡೌಟ್ ಅಂತ ಹೇಳಿ ವರುಣಿಗೆ ನೋಡೋದು
ಮೂಡ್ ಹೆಂಗಿರುತ್ತೆ ಅದ್ರ ಮ್ಯಾಗೆ. ಅದ್ರಾಗ ಪೋಸ್ಟ್ಪೋಂಡ್ ಆಗೈತಿ. ಅಂದರೆ ಪೋಸ್ಟ್ಪೋಂಡ್ ಅಂದರೆ ನಾಳೆನೇ ಐತಿ, ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ ಹೋಗಿ. ಬಿಕಾಸ್ ಆಫ್ ಎಕ್ಸಾಮ್ ಐತಂತೆ ಕಾಲೇಜ್ ಹುಡ್ರಿಗೆ. ಅದಕ್ಕೆ ನಾಳೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ. ರಾಹುಲ್ ಡಿಟೋ ಬರಾಕತ್ತಾನೆ, ಅವನು ಅನೌನ್ಸ್ ಮಾಡ್ಯಾನ. ನಾಳೆ ಮಧ್ಯಾಹ್ನದಿಂದ ಸಾಯಂಕಾಲ ಮಟ್ಟ ನಡೆಸ್ಬೋದು. ಒಂದು 2-3 ತಾಸು ಇರುತ್ತೆ ಅಷ್ಟೇ. ನೋಡೋಣ, ಹೋದ್ರೆ ಹೋಗೋಣ, ಇಲ್ಲಾಂದ್ರೆ ಇಲ್ಲ, ಹೋದ್ರೆ ತೋರಿಸ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಕೊಂತ ಟೇಕ್ ಕೇರ್. ಗುಡ್ ನೈಟ್ ಸ್ವೀಟ್. ಫಸ್ಟ್ ಚಾನಲ್ ನೋಡಕತ್ತಿರ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿಸೋರು ತಿಳ್ಕೊಂತ. ದೇವ್ ಗೈಸ್.